ನಮಸ್ಕಾರ. ಈ ಅಕ್ವೇರಿಯಮ್ಮು ತುಂಬ ಗಲೀಜಾಗಿದೆ. ಹಂಗಾಗಿ ಈ ಥರ ಗಲೀಜಾಗಿರೋವಂಥ ಅಕ್ವೇರಿಯಮ್ಮನ್ನು ಸುಲಭ ರೀತಿಯಲ್ಲಿ ಹೇಗೆ ಕ್ಲೀನ್ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಯಾರೆಲ್ಲ ಫಸ್ಟಿಗೆ ನೋಡ್ತಿರೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೋಡಿರೋ ಅಂಥವರು ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಮತ್ತು ಇದು ಮೆಥಡು ಸರಿನಾ ತಪ್ಪಾ ಕಮೆಂಟ್ಸಲ್ಲಿ ಹೇಗೆ ಅಂತ ಹೇಳಿ. ನಾನಿವತ್ತು ಇದನ್ನು 8 ದಿವಸಕ್ಕೆಲ್ಲ ಒಂದು ಸಲ ತೆಗೆದು ತೊಳೆಯೋದಕ್ಕಾಗೋದಿಲ್ಲ. ಹಾಗಾಗಿ 2 ತಿಂಗಳಿಗಾದ್ರೂ ನಾವು ತೊಳೆಯಂಗೆ ಇಟ್ಕೊಂಡಿರಬೇಕು. ಇದು 8 ದಿವಸಕ್ಕೊಂದು ಸಲ ಈ ಫಿಶ್ಶು ದಪ್ಪ ಇರೋದ್ರಿಂದ 8 ದಿವಸಕ್ಕೊಂದು ಸಲ ಗಲೀಜು ಮಾಡ್ತವೆ. ಹಾಗಾಗಿ ಈಗ ನೋಡೋದಕ್ಕೂ ಆಗೋದಿಲ್ಲ, ಏಕೆಂದರೆ ಇದು ಲಿವಿಂಗ್ ಹಾಲಲ್ಲೇ ಇರೋದ್ರಿಂದ ಅಸಹ್ಯ ಕಾಣುತ್ತೆ. ಹಂಗಾಗಿ ನಾನೇನು ಮಾಡ್ತೀನಿ ಅಂದರೆ ಸ್ಟೀಲ್ ಸ್ಕ್ರಬ್ಬರ್ ಬರುತ್ತೆ ಅಲ್ವಾ, ಅದರಲ್ಲಿ ಚೆನ್ನಾಗಿ ಆ ಪಾಚಿ ಕಟ್ಟಿರೋದನ್ನೆಲ್ಲ ಉಜ್ಜುತ್ತೀನಿ. ನೋಡಿ, ನೀಟಾಗಿ ಒಂದು ಕಡೆನೂ ಇಲ್ಲದ ರೀತಿ ಎಲ್ಲ ಉಜ್ಕೊಂಡು, ಅದಾದಮೇಲೆ ನಾನು ಪಾತ್ರೆ ಬೆಳಗೋ ಸ್ಕ್ರಬ್ಬರ್ ಇರುತ್ತೆ ಅಲ್ವಾ, ಅದರಲ್ಲೂ ಕೂಡ ಚಿಕ್ಕ ಪುಟ್ಟದ್ದು ಪಾಚಿಗಳು ಮತ್ತು ಕಲ್ಲು ಮೇಲೆಲ್ಲ ಸ್ಟೋನ್ ಇದೆ ನೋಡಿ, ಕಲ್ಲು ಮೇಲೆಲ್ಲ ಕೊಳೆ ಕೂತಿರುತ್ತೆ. ಆಮೇಲೆ ಬೋಟ್ ಮೇಲೆ ಕೊಳೆ ಕೂತಿರುತ್ತೆ, ಫಿಶ್ಗಳೆಲ್ಲ ಕೊಳೆ ಆಗಿರ್ತವೆ. ಅವೆಲ್ಲವನ್ನು ಮತ್ತು ಮೋಟ್ರು, ಎಕ್ಸ್ಪೆಷಲಿ ಮೋಟ್ರ್ ಮೇಲೂ ಕೂಡ ಕೊಳೆ ಕೂತಿರುತ್ತೆ. ಮೇಲೆ ಸ್ಪಂಜ್ ಇದೆ, ಸ್ಪಂಜ್ ಮೇಲೂ ಕೂಡ ಎಲ್ಲ ಫಿಲ್ಟ್ರಾಗಿ ಕೊಳೆ ಅಲ್ಲೋಗಿ ಕೂತಿರುತ್ತೆ. ಇವು ತುಂಬ ಗಲೀಜು ಮಾಡ್ತವೆ ಮೀನುಗಳು. ಹಾಗಾಗಿ ಇದನ್ನು ಹೇಗೆ ಸುಲಭ ರೀತಿಯಲ್ಲಿ ಒಂದು 2 ತಿಂಗಳಾದರೂ ಮೇಂಟೈನ್ ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಆ ಕಡೆ ಎಲ್ಲ ನೀಟಾಗಿ ಉಜ್ಜಬೇಕು. ಸ್ಕ್ರಬ್ಬರಲ್ಲಿ ನೀಟಾಗಿ ಉಜ್ಜಿ ಎಲ್ಲ ಕೊಳೆ ಹೋದ್ಮೇಲೆ ಕಲ್ಲುಗಳನ್ನೆಲ್ಲ ನೀಟಾಗಿ ಚೆನ್ನಾಗಿ ಕೈಯಿಂದ ತೊಳಿಬೇಕಾಗುತ್ತೆ. ಎಲ್ಲ ತೊಳೆದ್ಬಿಟ್ಟು ಅದಾದಮೇಲೆ ಹೊರಗಡೆ ಎಲ್ಲ ಉಜ್ಜಬೇಕು. ನೋಡಿ, ಸ್ಟೀಲ್ ಸ್ಕ್ರಬ್ಬರಲ್ಲಿ ಉಜ್ಜಿ ಆದಮೇಲೆ ಈ ಪಾತ್ರೆ ತೊಳೆಯೋ ಸ್ಕ್ರಬ್ಬರ್ ಇರುತ್ತೆ ನೋಡಿ, ಅದರಲ್ಲೂ ಕೂಡ ಉಜ್ಜಬೇಕಾಗುತ್ತೆ. ಈ ಮೇಲೆ ನೀರನ್ನು ಖಾಲಿ ಆಗ್ದಂಗೆ ನೋಡ್ಕೋಬೇಕು, ಏಕೆಂದರೆ ಅಲ್ಲಿ ತುಂಬ ಉಪ್ಪು ಥರ ಕಟ್ಕೊಳ್ಳುತ್ತೆ. ಅದು ಉಜ್ಜೋದು ಕಷ್ಟ. ತುಂಬ ಹಳೇದಾಗಿ ನಿಲ್ಲಿಸ್ಬಿಟ್ರಂತೂ ಉಜ್ಜೋಕ್ಕೆ ಆಗಲ್ಲ. ಆದ್ದರಿಂದ ಅವಾಗವಾಗ 8 ದಿವಸಕ್ಕೊಂದ್ಸಲಿನಾದ್ರು ಕ್ಲೀನ್ ಮಾಡ್ಕೋತಾ ಇರಬೇಕು. ಆವಾಗ ನೀಟಾಗಿ ಕಾಣುತ್ತೆ. ಈ ಥರ ಚೆನ್ನಾಗಿ ಎಲ್ಲ ಕಡೆ ಉಜ್ಜಿ ನೀಟಾಗಿ ಯಾವ ಕಡೆನೂ ಪಾಚಿ ಇಲ್ಲದ ರೀತಿಲಿ ಉಜ್ಕೊಳ್ಬೇಕಾಗುತ್ತೆ. ಎಷ್ಟು ಬಗಡ ಇದೆ ನೋಡಿ, ಎಷ್ಟು ಗಲೀಜಿದೆ. ಈ ಥರ ಗಲೀಜು ಮಾಡ್ತವೆ ಮೀನುಗಳು. ನೋಡಿ, ನೀಟಾಗಿ ಈ ಥರ ಎಲ್ಲ ಕಡೆನೂ ಉಜ್ಜಿ ತೊಳಿಬೇಕಾಗುತ್ತೆ. ಅಲ್ಲೇ ಸೈಡೇ ಜಾಸ್ತಿ ಉಪ್ಪು ಥರ ಕಟ್ಕೊಬಿಡುತ್ತೆ, ಅದನ್ನು ಉಜ್ಜಬೇಕು. ಈಗ ಸ್ಪಾಂಜು ನೋಡಿ ಎಷ್ಟು ಗಲೀಜಿದೆ ಅಂದರೆ, ಇದನ್ನು ಕೂಡ ನೀಟಾಗಿ ನಾವು ಸಿಂಕಲ್ಲಿ ತೊಗೊಂಡೋಗಿ ತೊಗೊಂಡು ಬಂದು ಹಾಕಬೇಕಾಗುತ್ತೆ. ನೋಡಿ, ನೀಟಾಗಿ ಈ ಥರ ವಾಶ್ ಮಾಡಬೇಕು, ಅಷ್ಟು ಕೊಳೆ ಇರುತ್ತೆ. ಆಮೇಲೆ ಮೋಟ್ರದಲ್ಲೂ ಕೂಡ, ಮೋಟ್ರದ್ದು ಅಲ್ಲೊಂದು ಬಾಕ್ಸ್ ಇರುತ್ತೆ, ಆ ಬಾಕ್ಸ್ಗಳಲ್ಲೂ ಕೂಡ ಕೊಳೆ ಹೋಗಿ ಕೂತಿರುತ್ತೆ. ತುಂಬಾ ಕೊಳೆ ಇರುತ್ತೆ ಅಲ್ಲಿ. ಎಷ್ಟು ಕೊಳೆ ಇರುತ್ತೆ ಅಂದರೆ, ಈ ಸ್ಪಾಂಜಲ್ಲಿ ಎಷ್ಟಿರುತ್ತೋ ಅಷ್ಟೇ ಕೊಳೆ ಅಲ್ಲೂ ಕೂತಿರುತ್ತೆ. ಅದನ್ನು ತೆಗೆದುಬಿಟ್ಟು ಕ್ಲೀನ್ ಮಾಡಬೇಕಾಗುತ್ತೆ. ಈಗ ಹೊರಗಡೆ ಎಲ್ಲ ನಾನು ಸ್ಕ್ರಬ್ಬರಿಂದ ಉಜ್ಜುತ್ತಾ ಇದ್ದೀನಿ. ಇದೇ ಥರ ಉಜ್ಜಿಬಿಟ್ಟು ಆಮೇಲೆ ಒಂದು ಒಳ್ಳೆ ಬಟ್ಟೆ ತಗೊಂಡು ಹೊರಗಡೆ ಎಲ್ಲ ಒರೆಸ್ಬೇಕಾಗುತ್ತೆ. ಇಷ್ಟೆಲ್ಲ ಮಾಡಿದ ಮೇಲೆ ನೀರು ತಿಳಿಯಾಗೋಕ್ಕೆ ಒಂದು ಅರ್ಧ ಗಂಟೆ ಬೇಕಾಗುತ್ತೆ. ಆವಾಗ ಫ್ರೆಶ್ಶಾಗಿ ಹೊಸ ಫಿಶ್ ಥರ, ಹೊಸ ಟ್ಯಾಂಕ್ ಥರ, ಹೊಸ ಅಕ್ವೇರಿಯಂ ಥರ ಕಾಣುತ್ತೆ. ಇದನ್ನು ಕೂಡ ನೀವು ಒಂದು 2 ತಿಂಗಳು ಮೇಂಟೈನ್ ಮಾಡ್ಬೋದು. 8 ದಿವಸಕ್ಕೊಂದು ಸಾರಿ ಈ ಥರ ಉಜ್ಕೊಂಡ್ರೆ, ಒಂದು 10 ನಿಮಿಷ ಟೈಮ್ ಕೊಟ್ಟರೆ ಸಾಕೋದಕ್ಕೆ ನೀಟಾಗಿ ಈ ಥರ ಉಜ್ಕೊಳ್ಬೋದು. ಉಜ್ಕೊಂಡ್ರೆ ಒಂದು 2 ತಿಂಗಳು ನೀವು ಮೇಂಟೈನ್ ಮಾಡ್ಕೊಳ್ಬೋದು. ಈ ಅಕ್ವೇರಿಯಮ್ಮು ಗಲೀಜಾಗುತ್ತೆ, ಹೇಗಪ್ಪ ನೀರೆಲ್ಲ ರಿಮೂವ್ ಮಾಡಬೇಕು, ತೊಳಿಬೇಕು, ಆ ಕಲ್ಲುಗಳು ಸ್ಟೋನೆಲ್ಲ ತೊಗೊಂಡೋಗಿ ತೊಳಿಬೇಕು. ಬಾತ್ರೂಮಲ್ಲೋ ಅಥವಾ ಹೊರಗಡೆ ಪ್ಯಾಸೇಜಲ್ಲೋ ಇಟ್ಕೊಂಡು ತೊಳ್ಕೊಂಡು ತಂದು ಇಡಬೇಕು. ಅದಾದಮೇಲೆ ಈ ಥರ ಎಲ್ಲ ಪ್ರೊಸೀಜರ್ ಇರುತ್ತೆ. ಅದನ್ನೆಲ್ಲ 8 ದಿವಸಕ್ಕೊಂದು ಸಲ ಫಾಲೋ ಮಾಡೋದು ಕಷ್ಟನೇ. ಇವಾಗ ನಾನು ಸ್ವಿಚ್ ಹಾಕ್ತಾಯಿದ್ದೀನಿ. ಸ್ವಿಚ್ ಹಾಕಿದ ಮೇಲೆ ಫಿಲ್ಟ್ರದು ಮತ್ತು ಲೈಟಿಂದು 2 ಸ್ವಿಚ್ ಹಾಕ್ತಾಯಿದ್ದೀನಿ. ಈಗ ಫಿಲ್ಟ್ರ್ ಆಗಿ ಅದು ತಿಳಿಯಾಗುತ್ತೆ, ಆವಾಗ ನೋಡೋದಕ್ಕೆ ಎಷ್ಟು ಬ್ಯೂಟಿಫುಲ್ಲಾಗಿರುತ್ತೆ ಅಂತ. ಸೊ ನೀವೇ ನೋಡಿ ಎಷ್ಟು ಗಲೀಜಾಗಿದೆ. ಫಿಶ್ಶೇ ಕಾಣಿಸಲ್ಲ ಅಲ್ಲಿ. ನೀರೆಲ್ಲಿದೆ, ಅಕ್ವೇರಿಯಮ್ ಎಲ್ಲಿದೆ, ಫಿಶ್ ಎಲ್ಲಿದೆ, ಒಂದು ಕಾಣಿಸಲ್ಲ. ಇವಾಗ ಹಿಂಗೆ ಕಾಣಿಸ್ತಾ ಇದೆ. ಅದೆಲ್ಲ ನೋಡಿ, ಹಳದಿ ಕಲರ್ ಬಂದುಬಿಟ್ಟಿದೆ. ಎಲ್ಲದೂ ಕೂಡ ಅಷ್ಟು ಗಲೀಜು ಮಾಡ್ಕೊಳ್ತವೆ ಈ ಫಿಶ್ಗಳು. ಒಂದು ಮಡಿ ಬಟ್ಟೆ ಅಂದರೆ ಒಂದು ಒಣಗಿರೋ ಬಟ್ಟೆ ತಗೊಂಡು ಸುತ್ತ ಎಲ್ಲ ಒರೆಸ್ಬಿಟ್ರೆ ಅದು ನೀಟಾಗಿ ಕಾಣುತ್ತೆ.
ಈಗ ಫಿಲ್ಟ್ರ್ ಆಗ್ತಾ ಇದೆ. ಫಿಲ್ಟ್ರ್ ಆದಮೇಲೆ ಇನ್ನು ಅರ್ಧ ಗಂಟೆ ಫಿಲ್ಟ್ರ್ ಆದಮೇಲೆ ಎಷ್ಟು ಕ್ಯೂರಾಗಿ ಕಾಣುತ್ತೆ, ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಆವಾಗ ನಾನು ಮತ್ತೆ ನಿಮಗೆ ತೋರಿಸ್ತೇನೆ. ಭಾಳ ಚೆನ್ನಾಗಿ ಕಾಣುತ್ತೆ. ಆ ಥರ ಮೇಂಟೈನ್ ಮಾಡ್ಬೋದು. 8 ದಿವಸಕ್ಕೊಂದ್ಸಲ ಆ ಥರ ಮೇಂಟೈನ್ ಮಾಡಿಕೊಂಡ್ರೆ 2-2.5 ತಿಂಗಳು 3 ತಿಂಗಳಿಗೆ ಒಂದ್ಸಲ ತೊಳಿಬೋದು. ನೀಟಾಗಿ ಮೇಂಟೈನ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ನೋಡೋದಕ್ಕೂ ಆಗಲ್ಲ. ಯಾರ್ಯಾರು ಬಂದರೆ ಗೆಸ್ಟ್ಗಳು ಲಿವಿಂಗ್ ಏರಿಯಾದಲ್ಲಿ ಇರೋದ್ರಿಂದ ಲಿವಿಂಗ್ ಹಾಲಲ್ಲೇ ಇಟ್ಟಿರ್ತಾರೆ ಸಾಮಾನ್ಯ ಅಕ್ವೇರಿಯಮ್ಮು. ಅಲ್ಲಿಟ್ಟಿರೋದ್ರಿಂದ ಅಸಹ್ಯ ಕಾಣುತ್ತೆ, ನೋಡೋದಕ್ಕೆ ಆಗೋದಿಲ್ಲ, ಒಂಥರ ಬೇಜಾರಾಗುತ್ತೆ. ಅದ್ರ ಬದಲು ಈ ರೀತಿ ಕ್ಲೀನ್ ಮಾಡ್ಕೊಂಬಿಟ್ರೆ ಆವಾಗವಾಗ ನೀಟಾಗಿ ಕಾಣುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿ ನಿಮ್ಮ ಮನೆಗಳಲ್ಲೂ ಅಕ್ವೇರಿಯಮ್ ಇತ್ತು ಅಂದರೆ ಈ ರೀತಿ ಈಸಿಯಾಗಿ ನೀವು ಕ್ಲೀನಿಂಗ್ ಮಾಡ್ಕೊಳ್ಬೋದು. ಈಗ ನೋಡಿ ಪ್ಯೂರಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ನೋಡಿ, ಎಷ್ಟು ನೀಟಾಗಿ ಫಿಶ್ಗಳು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತವೆ. ಮತ್ತು ಆ ಕಲ್ಲುಗಳು ಅಂದರೆ ಸ್ಟೋನು ಮತ್ತು ಆ ಹಡಗು ಮತ್ತು ಮೋಟ್ರು ನೋಡಿ, ಹಿಂಭಾಗ ಇರೋವಂಥ ವೈರು ಕೂಡ ನೀಟಾಗಿ ಸ್ವಚ್ಛವಾಗಿ ಕಾಣಿಸ್ತಾ ಇದೆ. ಇಷ್ಟು ನೀಟಾಗಿ ಫಿಲ್ಟ್ರ್ ಆಗುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.